ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರೆ, ವೆಲ್ಕಮ್ ಟು ಫ್ಲೇವರ್ ಇಂಡಿಯಾ ಅಕಾಡೆಮಿ. ನಾನು ಸಿದ್ಧವಾರ್. ಸ್ನೇಹಿತರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದ ಸಾಕಷ್ಟು ಮಾಹಿತಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ಈಗ. ಅದ್ರ ಜೊತೆ ಹೆಚ್ಚಾಗಿ ನಿನ್ನೆ ಕೂಡ ಒಂದು ಜಿಕೆಗೆ ಸಂಬಂಧಿಸಿದಂತೆ ಆಗ್ತಕ್ಕಂಥ ಬದಲಾವಣೆಗಳಿಗೆ ಮತ್ತು C&R ರೂಲ್ ಅಲ್ಲಿ ಬದಲಾಗ್ತಕ್ಕಂಥ ವಿಚಾರಗಳನ್ನು ಕೂಡ ನೋಡಿದೀವಿ. ಏನು 50 to 100 ಪ್ರಶ್ನೆಗಳಿಗೆ, ಏನು 50 to 100 ಕ್ವಶನ್ಸ್ಗೆ ಈ ಜಿಕೆ ಹೆಚ್ಚಾಗ್ತಕ್ಕಂಥ ವಿಚಾರಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಸೊ ಹಾಗೆ ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ಕೂಡ ಕೆಲವು ಬದಲಾವಣೆಗಳು ಆಗ್ತಕ್ಕಂಥ ವಿಚಾರಗಳನ್ನ ನಾವು ಕಾಣ್ತಾ ಇದ್ದೀವಿ. ಸ್ವಲ್ಪ ವೇಟ್ ಮಾಡ್ರಿ, ಅವಸರ ಮಾಡಕ್ ಹೋಗ್ಬೇಡ್ರಿ, ಯಾರು ವೇಟ್ ಮಾಡ್ರಿ. ಬಟ್ ನಿಮ್ ಪ್ರಿಪ್ರೇಷನ್ ಮಾತ್ರ ನೀವು ಚೆನ್ನಾಗಿ ಮಾಡ್ಲೇಬೇಕಿಲ್ಲಿ. ಸೊ ತುಂಬಾ ಜನ ನನಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ಕಾಲ್ ಮಾಡ್ತಾ ಇದ್ರಿ, ಮತ್ತೆ ಇನ್ನೊಬ್ರು ಕೂಡ ತುಂಬಾ ಆಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಅವ್ರಿಗೂ ಕೂಡ ನಾನು ಹೇಳೋದಿಷ್ಟೇ, ಜಿಕೆ 50 ಮಾರ್ಕ್ಸ್ ಇರ್ಲಿ, 100 ಮಾರ್ಕ್ಸ್ ಇರ್ಲಿ, ನಿಮ್ಮ ಪ್ರಿಪ್ರೇಷನ್ ಮಾತ್ರ 100% ಇರ್ಲಿ ಅಂತ ಹೇಳ್ಬೋದು ನಾ ಇಷ್ಟೇ. ಕೆಲವೊಬ್ರು ಇದು ನೋಟಿಫಿಕೇಶನ್ ಆಗಲ್ಲ ಅಂತ ಹೇಳ್ತಿದ್ರೆ, ಆಗದೆ ಏನದು ಯಾರು ನೋಟಿಫಿಕೇಶನ್ ಆಗಲ್ಲ ಮತ್ತೆ ಯಾರು ನೆಗೆಟಿವ್ ಆಗಿದ್ರಲ್ಲ, ನೀವು ಸಾಧ್ಯದ ಮಟ್ಟಿಗೆ ನೆಗೆಟಿವ್ ಆಗಿರ್ರಿ, ಯಾವುದೇ ಕಾರಣಕ್ಕೂ ಪಾಸಿಟಿವ್ ಆಗಕ್ಕೆ ಹೋಗ್ಬೇಡ್ರಿ. ಮತ್ತೆ ಇನ್ನೊಂದು ಏನಂದ್ರೆ, ನೀವು ಅಧಿಕೃತವಾಗಿರ್ತಕ್ಕಂಥ ದಾಖಲೆ ತಂದ್ಕೊಡಿ ಅಂತ ಕೇಳ್ತಾ ಇರ್ತೀರಿ. ಸೊ ಅಧಿಕೃತವಾಗಿರ್ತಕ್ಕಂಥ ದಾಖಲೆ ನನ್ನ ಹತ್ರ ಇಲ್ಲ, ಕೊನೆಗೆ ನಾನು ಹೇಳ್ತೀನಿ ನಿಮಗೆ. ಬಟ್ ಬಂದಿರತಕ್ಕಂಥ ಮಾಹಿತಿ ಅವು ಯಾವುದೇ ಕಾರಣಕ್ಕೂ ಲಿಖಿತ ರೂಪದಲ್ಲಿ ಇರಲ್ಲ ನಮ್ಮ ಹತ್ರ. ಯಾರೋ ಒಬ್ರು ಶೇರ್ ಮಾಡಿರ್ತಾರೆ, ಹಾಗಾಗಿ ಅವುಗಳನ್ನ ನಾನು ತಂದು ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ಇವುಗಳ ಪ್ರಯೋಜನ ಪಡ್ಕೊಳ್ಳೋದು ಬಿಡ್ಕೋದು ನಿಮಗ್ ಬಿಟ್ಟು ವಿಚಾರ. ನಾನು ನಾನು ಹೇಳ್ತಕ್ಕಂಥ ಕಂಟೆಂಟ್ ನಿಮಗೆ ಯೂಸ್ ಆಗ್ತಿದ್ರೆ ಬಳಸ್ಕೊರಿ. ಯೂಸ್ ಆಗ್ಲಿಲ್ಲ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನೋಡಕ್ ಹೋಗ್ಬೇಡ್ರಿ. ಮತ್ತೆ ದಯವಿಟ್ಟು ನನ್ನ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಇಂದ ದೂರ ಇರಿ. ನಿಮಗೆ ನನ್ನ ಮಾಹಿತಿ ಬೇಕಿದ್ರೆ ನೋಡ್ರಿ, ಇಲ್ಲದೆ ಇದ್ರೆ ಏನ್ ಮಾಡ್ರಿ, ನಿಮ್ ಪಾಡಿಗೆ ನೀವಿದ್ದು ಅಭ್ಯಾಸ ಮಾಡ್ರಿ. ನಮ್ದೇನ್ ತೊಂದರೆ ಇಲ್ಲ. ನಾನು ಯೂಟ್ಯೂಬ್ ಚಾನಲ್ ಬಂದು ನೋಡ್ಕೊಂಡು ನಿಮಗೆ ನೋಡಿ ಅಂತ ನಾನೇನು ರಿಕ್ವೆಸ್ಟ್ ಮಾಡ್ಕೋತಾ ಇಲ್ಲ. ನನ್ನ ಚಾನಲ್ ನಿಮ್ಗೆ ಬೇಡಾಗಿದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಿಮ್ಮ ಪಾಡಿಗೆ ನೀವು ತಣ್ಣಗೆ ಇರಿ. ಹೌದಾ? ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮತ್ತೊಂದು ಪ್ರಮುಖ ವಿಚಾರಗಳನ್ನ ಹೇಳಕ್ ಬಂದಿದ್ದೀನಿ ಇಲ್ಲಿ. ಏನಂದ್ರೆ, ಸಾಕಷ್ಟು ಜನ ನನಗೆ ಕಡ್ಡಾಯ ಕನ್ನಡ ಕೋರ್ಸ್ ಸಂಬಂಧಪಟ್ಟಂಗೆ ಫೋನ್ ಮತ್ತೆ ಮೆಸೇಜ್ ಮಾಡಿದ್ರಿ. ಹಾಗೆ ಅದರಲ್ಲಿ ವಿಶೇಷವಾಗಿ ಈ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು, ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳು ಕೂಡ ಕೆಲವೊಬ್ರು ಆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಹಾಗಾಗಿ ಅದ್ರ ಜೊತೆ ನಾನು ಈ ಒಂದು ಕೋರ್ಸ್ನ ಭಾಗವಾಗಿ, ಕಡ್ಡಾಯ ಕನ್ನಡ ಕೋರ್ಸ್ ಆಲ್ರೆಡಿ ಲಾಂಚ್ ಆಗಿತ್ತು, ಅದನ್ನ ಮುಂದುವರೆದ ಭಾಗವನ್ನ ಹೊರಿಸ್ತಾ ಇದ್ದೀವಿ ನಾವಿಲ್ಲಿ. ಈ ಕಡ್ಡಾಯ ಕನ್ನಡ ಕೋರ್ಸ್ ನೋಡಿ, ಕಂಪಲ್ಸರಿ ಏನು ಕಂಪಲ್ಸರಿ ಕನ್ನಡ ಕೋರ್ಸ್ ಅನ್ನ ನಾವು ರೀಲಾಂಚ್ ಮಾಡ್ತಾ ಇದ್ದೀವಿ. ಸೊ ಇನ್ ಮುಂದೆ ಏನಂದ್ರೆ, ನೀವು ಫ್ಲೇವರ್ ಇಂಡಿಯಾ ಅಕಾಡೆಮಿ ನೋಡಿ, ಇದನ್ನ ಈ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಫ್ಲೇವರ್ ಇಂಡಿಯಾ ಅಕಾಡೆಮಿ, ಫ್ಲೇವರ್ ಇಂಡಿಯಾ ಅಕಾಡೆಮಿ ಆ್ಯಪ್ ಮೂಲಕ ನೀವು ಈ ಕೋರ್ಸ್ನ ಪರ್ಚೇಸ್ ಮಾಡ್ಬೋದು. ನೀವು ಪ್ಲೇಸ್ಟೋರ್ಗೆ ಹೋಗಿ, ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಅಲ್ಲಿ ಕಡ್ಡಾಯ ಕನ್ನಡ ಮತ್ತು ಜಿಕೆ ಕೋರ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅಲ್ಲಿ ಜಿಕೆ ಕೋರ್ಸ್ ಮತ್ತು ಕಡ್ಡಾಯ ಕನ್ನಡ. ಸೊ ನೀವೇನ್ ಮಾಡ್ಬೋದು, ಫ್ಲೇವರ್ ಇಂಡಿಯಾ ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ. ಸೊ ಈ ಕೋರ್ಸ್ನ ಒಂದು ಪ್ರಮುಖವಾದ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಒಂದ್ 2 ನಿಮಿಷ ಹೇಳ್ತೀನಿ. ಏನಂದ್ರೆ, ಕೋರ್ಸ್ ಅಲ್ಲಿ ಕಡ್ಡಾಯ ಕನ್ನಡ ಸಿಲೆಬಸ್ ಏನಂದ್ರೆ A to Z ಕಂಪ್ಲೀಟ್ ಮಾಡ್ಕೊಡ್ತೀನಿ ಇಲ್ಲಿ. ಇಲ್ಲಿ ಕಂಪ್ಲೀಟ್ ಮಾಡ್ತಕ್ಕಂಥ ಪ್ರಮುಖವಾದ ತತ್ಸಮ ತದ್ಭವಗಳನ್ನು ಇಲ್ಲಿ ಕಲಿಬಹುದು. ಯಾಕಂದ್ರೆ ಇವುಗಳನ್ನು ಕೂಡ ಪ್ರಶ್ನೆಗಳಿರ್ತಕ್ಕಂಥ ವಿಚಾರ ನೋಡಿದೀವಿ. ಆಮೇಲೆ ನುಡಿಗಟ್ಟುಗಳನ್ನು ಕೂಡ ನೀವು ಇಲ್ಲಿ ಕಲಿತೀರಿ, ನುಡಿಗಟ್ಟುಗಳು. ಆಮೇಲೆ ಪ್ರಬಂಧ ಬರವಣಿಗೆಯನ್ನು ನೋಡಬಹುದು ನೀವು ಇಲ್ಲಿ. ಪ್ರಬಂಧ ಬರವಣಿಗೆ ಸಂಬಂಧಿತ ಮಾಹಿತಿ ನೋಡ್ತಾ, ಆಮೇಲೆ ಈ ಭಾಷಾಂತರ, ಈ ಟ್ರಾನ್ಸ್ಲೇಷನ್ ಏನೈತಲ್ಲ, ಯಾವ್ದು ಇಂಗ್ಲಿಷ್ ಟು ಕನ್ನಡ ಇರುತ್ತೆ, ಇದು ಇಂಗ್ಲಿಷ್ ಟು ಕನ್ನಡ ಇರುತ್ತೆ ಇಲ್ಲಿ. ಇದನ್ನು ಕೂಡ ನೀವು ಕಲಿತಾ ಹೋಗ್ತೀರಿ ಇಲ್ಲಿ. ಅದ್ರ ಜೊತೆ ಇನ್ನು ನಮ್ ಟೋಟಲ್ ಕಡ್ಡಾಯ ಕನ್ನಡ ಸಂಬಂಧಿಸಿದಾಗಿರ್ತಕ್ಕಂಥ ಎಲ್ಲಾ ಒಂದು ಕೋರ್ಸ್ನ ಒಂದು ಭಾಗವನ್ನ ನೀವು ಇಲ್ಲಿ ಕಲಿತಾ ಹೋಗ್ತೀರಿ. ಮತ್ತ ಇಲ್ಲಿ ಪ್ರಮುಖ ಅಂದ್ರೆ ಏನಂದ್ರೆ, ಇದು ಟಾಸ್ಕ್ ಗಳ ಮೂಲಕ ನಡೀತಾ ಹೋಗುತ್ತೆ ಇದು ಕೋರ್ಸ್. ನನಗಿಂತ ಹೆಚ್ಚು ನೀವು ಇಂಟರಾಕ್ಟ್ ಮಾಡ್ಬೇಕಾಗತ್ತೆ ಇಲ್ಲಿ. ಇಲ್ಲಿ ನಾನು ಏನಂದ್ರೆ, ನಿಮಗೆ ವಿಡಿಯೋ ಕ್ಲಾಸಸ್ಗಳ ಮೂಲಕ ಯಾವ ತರ ಬರೀಬೇಕು, ಏನ್ ಮಾಡಬೇಕು, ಆ ವಿಷಯವನ್ನ ಯಾವ ತರ ಅರ್ಥೈಸ್ಕೋಬೇಕು, ಮತ್ತು ಕನ್ನಡ ವ್ಯಾಕರಣವನ್ನ ನೀವು ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ಲಾಸಸ್ಗಳ ಮೂಲಕ ನೀವು ಕಲಿತಾ ಹೋಗ್ತೀರಿ ಇಲ್ಲಿ. ಯಾಕಂದ್ರೆ ನಿಮ್ಗೆ ಇದು ಅಂದ್ರೆ, ಈ ಕೋರ್ಸ್ ನ ಬೆನಿಫಿಟ್ ಯಾರು ಹೆಚ್ಚು ಯೂಸ್ ಆಗ್ತಂದ್ರೆ, ಇಲ್ಲಿ ಸಾಕಷ್ಟು ಜನ ಉರ್ದು ಮೀಡಿಯಂ ಇದ್ದಾರೆ, ಆಮೇಲೆ ಇಂಗ್ಲಿಷ್ ಮೀಡಿಯಂ ಇರ್ತಕ್ಕಂಥ ಸ್ನೇಹಿತರು ಇದ್ದಾರೆ, ಆಮೇಲೆ ಮರಾಠಿ ಮೀಡಿಯಂ ಇದ್ದಾರೆ. ಇನ್ನೂ ಬೇರೆ ಬೇರೆ ಯಾವುದೇ ಭಾಷೆಯ ಒಂದು ಮೀಡಿಯಂ ಇದ್ರು ಕೂಡ ಅವರಿಗೆ ಜಸ್ಟ್ ನಾನು ಹೇಳ್ತಕ್ಕಂಥ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾ ಹೋದ್ರೆ, ನಿಮ್ಮ ಸರಳವಾಗಿ ಏನು 100ಕ್ಕೆ 35% ತಗೋಬೇಕು ಅನ್ನೋದು ಏನಿದಿಲ್ಲ, ಅದನ್ನ ಪಾಸ್ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು. ಯಾಕಂದ್ರೆ ನಮ್ ಟಾಸ್ಕ್ ಅದೇ ತರ ಇರುತ್ತೆ. ಪ್ರಮುಖವಾಗಿ ಇಲ್ಲಿ ಏನಂತ, ಓದು ಮತ್ತು ಬರಹ ನಮ್ದು ಟ್ಯಾಗ್ ಲೈನ್. ಇಲ್ಲಿ ದಿನಂಪ್ರತಿ ನೀವು ಓದಬೇಕು ಮತ್ತು ಬರಿಬೇಕು. ಏನ್ ಬೇಡ, ನನಗೆ ಜಸ್ಟ್ ನೀವು ಡೈಲಿ ಒಂದು 30 ಮಿನಿಟ್ಸ್ ಅಷ್ಟೇ ಟೈಮ್ ಕೊಡ್ರಿ ಸಾಕು. ಡೈಲಿ ಒಂದು ಎಷ್ಟು, ಅದು 1.5 ತಿಂಗಳು ಅಂದ್ರೆ ಎಷ್ಟು, 45 ದಿನ. 45 ದಿನ ಪ್ರತಿದಿನ 30 ನಿಮಿಷ ಟೈಮ್ ಕೊಡ್ರಿ. ನಿಮ್ ಭಾಷೆ ಬರ್ಲಿಲ್ಲ ಅಂದ್ರೆ ಕಂಪ್ಲೀಟ್ ಕಲಿಸ್ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು.
ಅದನ್ನ ಬಟ್ ಥಿಂಗ್ ನಾ ಹೇಳ್ತಕ್ಕಂಥ ಮತ್ತು ಕೊಡ್ತಕ್ಕಂಥ ಕಂಟೆಂಟ್ ಮತ್ತು ಇರ್ತಕ್ಕಂಥ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡ್ಬೇಕು. ಮತ್ತ ಇದ ಒಂದು ಕೋರ್ಸ್ ನ ಭಾಗವಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರ ಇಲ್ಲಿ ಟೆಲಿಗ್ರಾಮ್ ಅಲ್ಲಿ ಕೂಡ ನಿಮ್ಗೆ ಯಾವುದೇ ಒಂದು ಪದಗಳ ಗೊತ್ತಿಲ್ಲ ಅಂದ್ರೂ ಕೂಡ ಇಲ್ಲಿ ಏನಾಗೈತೆ ಅಂದ್ರ ಈ ಡೈಲಿ ನಿಮ್ಗೆ ಕ್ವಿಜ್ ಬರುತ್ತೆ ಇಲ್ಲಿ. ಮಿನಿಮಮ್ 30 ಪ್ರಶ್ನೆ ಇರ್ತಾವ, ಮ್ಯಾಕ್ಸಿಮಮ್ 50 ಮಿನಿಮಮ್ 30ರಿಂದ 50 ಪ್ರಶ್ನೆಗಳು ಇರ್ತಾವ. ಸೊ ಈ ಪ್ರಶ್ನೆಗಳ ಮೂಲಕ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಪ್ರೊಫೆಷನ್ ಮತ್ತಷ್ಟು ಬಲಪಡಿಸ್ಕೊಳ್ಬಹುದು. ಮತ್ತ ಇದಕ್ಕೆ ಸಂಬಂಧಿತವಾಗಿರೋ ರಿಲೇಟೆಡ್ PDF ಗಳ ಕಂಟೆಂಟ್ ನಾವೇ ಕೊಡ್ತೀವಿ ನಿಮ್ಗೆ. ಇದು ಈ PDF ಗಳು ನೋಡ್ರಿ, ನಿಮ್ ಕರೆಕ್ಟ್ ಆಗಿ ಹೇಳ್ತೀನಿ, ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಣೆ ಮಾಡಿರ್ತಕ್ಕಂಥ ಬುಕ್ ಗಳಿಂದ ಈ ಕಂಟೆಂಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದು ಅಂದ್ರೆ ಅಧಿಕೃತವಾಗಿರ್ತಕ್ಕಂಥ ಕಂಟೆಂಟ್ ನಿಮಗೆ ಸಿಗೋದ್ರಿಂದ ನಿಮ್ಗೂ ಒಂದು ಕ್ಲಾರಿಟಿ ಐತೆ, ಹೌದು ನಾನು ಇದು ಕಲಿಬಹುದು, ಇದು ಮಾಡಬಹುದು ಅಂತ. ಸೊ ಇಷ್ಟು ವಿಚಾರಗಳದ ಇನ್ನೂ 10 ಹಲವು ಪಿಕ್ಚರ್ಸ್ ಗಳನ್ನು ಕೊಡ್ತಾ ಹೋಗ್ತೀನಿ. ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನೀವು ಈ ನಂಬರ್ ಕಾಲ್ ಮಾಡ್ರಿ, ನಮ್ಮ ಆಫೀಸ್ ನಂಬರ್ ಇದು. ಈ ಈ ಒಂದು ನಂಬರ್ಗಳ ಮೂಲಕ ನಿಮಗೆ A to Z ಮಾಹಿತಿ ಸಿಗುತ್ತೆ ಇಲ್ಲಿ. ಹೌದು, ಇನ್ನು ಈ ಕಡ್ಡಾಯ ಕನ್ನಡ ಕೋರ್ಸ್ ನ ಭಾಗವಾಗಿ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾವು ಪ್ರಮುಖವಾಗಿ ಈ ಸ್ವರಗಳು ಮತ್ತು ವ್ಯಂಜನಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪ ಮಾಹಿತಿಯನ್ನು ಇವತ್ತು ಕೂಡ ನಾವು ಅಧ್ಯಯನ ಮಾಡೋಣ. ಕನ್ನಡ ವರ್ಣಮಾಲೆಗಳಿಂದ ಮೊದಲಿಗೆ ನಮ್ಮ ಕ್ಲಾಸ್ ಅನ್ನ ಆರಂಭಿಸೋಣ. ಯಾಕಂದ್ರೆ ಕನ್ನಡ ಗೊತ್ತಿಲ್ಲ, ಕನ್ನಡ ಅಕ್ಷರಗಳ ಬಗ್ಗೆ ಜ್ಞಾನ ಇಲ್ಲ ಅಂದ್ರೆ ಕೂಡ ನಾವು ಏನಂದ್ರೆ ಈ ಕಡ್ಡಾಯ ಕನ್ನಡವನ್ನ ಪಾಸ್ ಮಾಡಕ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಮೊದಲಿಗೆ ಏನಂದ್ರೆ ಕನ್ನಡ ವರ್ಣಮಾಲೆಗಳನ್ನ ತಿಳ್ಕೊಬೇಕಾಗತ್ತೆ. ಸೊ ಕನ್ನಡ ಗೊತ್ತಿಲ್ಲ ಅಂದ್ರೆ ಕೂಡ ಇದು ಉರ್ದು ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಬೇರೆ ಯಾವುದೇ ಮೀಡಿಯಂ ಇದ್ರೂ ಕೂಡ ಮೊದಲಿಗೆ ಅಕ್ಷರ ಜ್ಞಾನ ಇರಬೇಕಾಗತ್ತೆ. ಸೊ ಅಕ್ಷರ ಜ್ಞಾನ ಇಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಆ ಭಾಷೆಯ ಮೇಲೆ ಹಿಡಿತ ಸಾಧಿಸಕ್ಕಾಗಲ್ಲ. ಅಕ್ಷರಗಳಿಂದ ನಾವು ಪದಗಳನ್ನ ಹೆಣಿತೀವಿ, ಪದಗಳ ಮೂಲಕ ವಾಕ್ಯಗಳ ರಚನೆ ಮಾಡ್ತಾ ಇರ್ತೀವಿ. ಈ ವಾಕ್ಯಗಳು ಮಾತುಗಳಾಗಿ ಬದಲಾಗ್ತವೆ. ಹಾಗಾಗಿ ಮೊದಲು ಅಕ್ಷರಗಳಿಂದ ಮೂಲಕ ನಾವೇನಂದ್ರೆ ಯಾವುದೋ ಒಂದು ಭಾಷೆನ ಕಲಿಬೇಕಾದ್ರೆ ಮೊದಲಿಗೆ ಅಕ್ಷರ ಜ್ಞಾನ ಇರ್ಬೇಕು ನಮ್ಗೆ. ಹಾಗಾಗಿ ಅಕ್ಷರಗಳಿಂದ ನಾವು ಪದಗಳನ್ನು ರಚನೆ ಮಾಡ್ತೀವಿ, ಪದಗಳಿಂದ ವಾಕ್ಯಗಳನ್ನು ರಚನೆ ಮಾಡ್ತಾ ಬರ್ತೀವಿ. ನೀವು ಸೆಂಟೆನ್ಸ್ ಅಲ್ಲಿ ಕಾಣಬಹುದು, ನಾನು ಪಾಠಶಾಲೆಗೆ ಹೋಗಿ ಬಂದೆನು. ಇಲ್ಲೇನಾಗತ್ತೆ, ಆರಂಭಿಕವಾಗಿ ನಾವು ಪದಗಳನ್ನು ನೋಡ್ತೀವಿ ಇಲ್ಲಿ. ಈ ಪದಗಳನ್ನು ಮತ್ತೆ ಏನ್ ಮಾಡ್ತೀವಿ, ವಿಂಗಡಣೆ ಬರೆದಾಗ ಅಕ್ಷರಗಳನ್ನು ಕೂಡತಕ್ಕಂಥ ವಿಚಾರನ ಕಾಣ್ತಾ ಇರ್ತೀವಿ. ಸೊ ಹೀಗೆ ಒಟ್ಟಿನಲ್ಲಿ ನಾವು ಕನ್ನಡ ಭಾಷೆಯನ್ನು ಮಾತಾಡ್ಬೇಕಾದ್ರೆ ಒಟ್ಟು 50 ಅಕ್ಷರಗಳನ್ನ ನಾವಿಲ್ಲಿ ಬಳಸ್ತೀವಿ. ಎಷ್ಟು? 50 ಅಕ್ಷರಗಳನ್ನು ಬಳಸ್ತೀವಿ. ಹಾಗಾಗಿ ಕನ್ನಡದ ಈ 50 ಅಕ್ಷರಗಳ ಒಂದು ಮಾಲೆಗೆ ಅಥವಾ ಸರಣಿಗೆ ಏನಂತೀವಿ ಅಂದ್ರೆ ನಾವು ಕನ್ನಡ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕರಿತೀವಿ. ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ಹಿಂಗೆ ಕೇಳಬಹುದು ಅವರು. ನಾನು ಪಾಠಶಾಲೆಗೆ ಹೋಗಿ ಬಂದೆನು ಎಂಬ ಪದದಲ್ಲಿ ಎಷ್ಟು ಅಕ್ಷರಗಳಿವೆ ಹಿಂಗ್ ಕೇಳಬಹುದು, ಇಲ್ಲ ಎಷ್ಟು ಪದಗಳಿವೆ ಅಂತ ಕೇಳಬಹುದು, ಇಲ್ಲ ಅಂದ್ರೆ ಈ ತರ ಕೇಳಬಹುದು, ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಬಹುದು. ಸೊ ನಮಗೆ ಆರಂಭಿಕವಾಗಿ ಏನಂದ್ರೆ ಅಕ್ಷರ ಬರವಣಿಗೆ ಗೊತ್ತಿರಬೇಕು, ಅಕ್ಷರ ಜ್ಞಾನ ಗೊತ್ತಿರಬೇಕು, ಮತ್ತು ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಎಷ್ಟು ಅಕ್ಷರದ ಅನ್ನೋದು ಕೂಡ ಗೊತ್ತಾಗಿರ್ಬೇಕಾಗುತ್ತೆ. ಅವಾಗ ಮಾತ್ರ ನಾವೇನಂದ್ರೆ ಕನ್ನಡವನ್ನ ಕಲಿಬಹುದು, ಬರಿಬಹುದು, ಓದಬಹುದು. ಹೌದಾ? ಇಷ್ಟು ಪ್ರಮುಖವಾದ ವಿಚಾರ ನಿಮ್ಗೆ ಗೊತ್ತಿರ್ಬೇಕು. ಇಲ್ಲೇ ಒಂದು ಪ್ರಶ್ನೆ ಕೂಡ ನೋಡ್ರಿ, ಸಿಂಪಲ್ ಪ್ರಶ್ನೆ ಆಗ್ಬೋದು ಇದು ನಿಮಗೆ. ಪಾಠಶಾಲೆ ಎಂಬ ಪದದಲ್ಲಿ ಎಷ್ಟು ಅಕ್ಷರಗಳಿವೆ? ಈ ತರ ಇದೇ ಒಂದೇ ಪಾಠಶಾಲೆ ಅಂತ ಅನ್ಕೋಬೇಡಿ, ಬೇರೆ ಯಾವುದೋ ಒಂದು ಪದನು ಕೊಡ್ಬೋದು. ಅಂದ್ರೆ ಒತ್ತಕ್ಷರ ಕೊಡ್ಬೋದು, ಅಲ್ಲಿ ಸಂಯುಕ್ತಾಕ್ಷರಗಳನ್ನು ಕೊಡಬಹುದು, ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಕೊಡಬಹುದು. ಸೊ ಇಷ್ಟು ಇಂಥ ಒಂದು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನಾನು ಕಂಪ್ಲೀಟ್ ನಿಮ್ಗೆ ಚಿತ್ರಣ ಕೊಡಕ್ ಪ್ರಯತ್ನ ಮಾಡ್ತೀನಿ. ಹೌದಾ? ಪಾಠಶಾಲೆ ಎಂಬಲ್ಲಿ ಎಷ್ಟು ಅಕ್ಷರಗಳಂತ ಕೇಳಿದ್ರೆ ಒಟ್ಟು 8 ಅಕ್ಷರಗಳನ್ನ ಕಾಣ್ತಿರ್ತೀವಿ. ಪ್ರತಿಯೊಂದು ಅಕ್ಷರಗಳು ಕೂಡ ಏನಂದ್ರೆ ಒಂದು ವ್ಯಂಜನ ಮತ್ತು ಸ್ವರಗಳಲ್ಲಿ ಕೂಡಿರ್ತಕ್ಕಂಥ ವಿಚಾರ ನೋಡ್ತೀವಿ ಇಲ್ಲಿ. ಇದು ನೋಡಬಹುದು ನೀವು ಇಲ್ಲಿ, ಪ ಅನ್ನೋದು ವ್ಯಂಜನ ಆದ್ರೆ ಆ ಅನ್ನೋದು ಸ್ವರಗಳದು. ಹೀಗೆ 8 ಅಕ್ಷರಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಪ್ರಶ್ನೆ ಹಿಂಗ್ ಕೇಳಬಹುದು ಅವ್ರು, ಮತ್ತೆ ಪಾಠಶಾಲೆ ಎಂಬ ಪದದಲ್ಲಿ ಎಷ್ಟು ಸ್ವರಾಕ್ಷರಗಳನ್ನು ನಾವು ಕಾಣುತ್ತೇವೆ ಅಂತ ಹೇಳ್ಬೋದು. ಹೌದಾ? ಎಷ್ಟು ಸ್ವರಾಕ್ಷರಗಳು ಅದಿವೆ ಅಂತ ಕೇಳಬಹುದು. ಒಟ್ಟು 4 ಅಕ್ಷರಗಳನ್ನು ನಾವಿಲ್ಲಿ ಕಾಣ್ತೀವಿ. ವ್ಯಂಜನಾಕ್ಷರಗಳೆಷ್ಟು? 4 ಅಕ್ಷರಗಳನ್ನು ನಾವಿಲ್ಲಿ ಕಾಣ್ತಿರ್ತೀವಿ. ಸೊ ನಾವು ಆರಂಭಿಕವಾಗಿರ್ತಕ್ಕಂಥ ಸ್ಪೂನ್ ಫೀಡಿಂಗ್ ಯಾಕೆ ಮಾಡ್ತೀವಿ ಅಂದ್ರೆ, ಏನು ಗೊತ್ತಿಲ್ಲ ಅಂದ್ರೂ ಕೂಡ ಆ ವ್ಯಕ್ತಿ ಕನ್ನಡ ಭಾಷೆಯನ್ನು ಕಲಿಬೇಕು, ಕನ್ನಡ ಭಾಷೆಯನ್ನು ಕಲಿತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಎಲಿಜಿಬಿಲಿಟಿ ಗಳಿಸ್ಬೇಕು. ಸೊ ಅಂತ ವಿಚಾರಗಳನ್ನು ಕೂಡ ನಾವಿಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ. ಇನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡುವ ಅಕ್ಷರಗಳು ಏನಂತ ಕರಿತೀವಿ ಅಂದ್ರೆ ನಾವು ಸ್ವರಗಳಂತ ಕರಿತೀವಿ. ಇವುಗಳಿಗೆ ಬೇರೆ ಅಕ್ಷರಗಳ ಒಂದು ಸಹಕಾರ ಬೇಕಾಗಿರಂಗಿಲ್ಲ. ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಸ್ವರಗಳೆಂದು ಕರೀತೇವೆ. ಆದ್ರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡತಕ್ಕಂಥ ಅಕ್ಷರಗಳನ್ನ ನಾವೇನಂತೀವಿ ಅಂದ್ರ ವ್ಯಂಜನಗಳೆಂದು ಕರೆಯುತ್ತೇವೆ.
ಪ್ರಶ್ನೆಗಳನ್ನು ಕೇಳಬಹುದು. ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಬಹುದು. ನಾವು ಸೆಂಟೆನ್ಸ್ ರೂಪದಲ್ಲೇ ಬರಿಬೇಕಾಗತ್ತದೆ. ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ನಾವು ಸ್ವರಗಳೆಂದು ಕರೆಯುತ್ತೇವೆ. ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ವ್ಯಂಜನಗಳೆಂದು ಕರೆಯುತ್ತೇವೆ. ಹೀಗೆ ನಾವು ಸೆಂಟೆನ್ಸ್ಗಳ ಮೂಲಕ ಕೂಡ ಇಲ್ಲಿ ನಾವು ವಾಕ್ಯಗಳನ್ನು ರಚನೆ ಮಾಡಿ ನಮ್ಮ ಒಂದು ಕಡ್ಡಾಯ ಕನ್ನಡ ಕೋರ್ಸ್ ಏನದು ಪೇಪರ್ ಪತ್ರಿಕೆಯಲ್ಲಿ ಬರಿಬೇಕಾಗತ್ತೆ. ಸೊ ಇವಾಗಿನಿಂದ ನಿಮ್ಗೆ ಕನ್ನಡ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತಾ. ಈ ಕಾನ್ಫಿಡೆನ್ಸ್ ಮೂಲಕ ನೀವು ನಿಮ್ಮ ಪತ್ರಿಕೆಯನ್ನ ಪಾಸ್ ಮಾಡ್ಕೋಬಹುದು. ಅದರಲ್ಲಿ ಏನು ಡೌಟ್ ಬೇಡ. ನೆಕ್ಸ್ಟ್ ಏನಂದ್ರೆ ಇದ್ರ ಜೊತೆ ನಾವು ಯೋಗವಾಹಗಳು ಕೂಡ ಇಲ್ಲಿ ಕಾಣ್ತಾ ಇರ್ತೀವಿ. ನೋಡಿ, ಟೋಟಲ್ ಆಗಿ ಯೋಗವಾಹಗಳಲ್ಲಿ ಎರಡು ಪ್ರಮುಖವಾಗಿ ವಿಂಗಡಣೆ ಮಾಡ್ತೀವಿ. ಇದನ್ನ ಎರಡು ಭಾಗಗಳಾಗಿ, ಒಂದು ಅನುಸ್ವರ ಅಂತ ವಿಂಗಡಣೆ ಮಾಡ್ತೀವಿ, ಇನ್ನೊಂದನ್ನ ವಿಸರ್ಗನು ವಿಂಗಡಣೆ ಮಾಡ್ತೀವಿ. ವಿಸರ್ಗ ಅನುಸ್ವರವನ್ನ ನಾವು ಸೊನ್ನೆಯ ರೂಪದಲ್ಲಿ ಬರೀತೀವಿ, ವಿಸರ್ಗವನ್ನ ಮೇಲೊಂದು ಸೊನ್ನೆ ಕೆಳಗೊಂದು ಸೊನ್ನೆಯ ರೂಪದಲ್ಲಿ ಬರೀತೀವಿ. ಬಟ್ ಇವನ್ನು ಕೂಡ ನಿಮ್ಗೆ ಇನ್ನೊಂದರಲ್ಲಿ ಪ್ರಮುಖವಾಗಿ ಈ ಅನುಸ್ವರಗಳನ್ನು ಮತ್ತು ವಿಸರ್ಗಗಳನ್ನು ಯೋಗವಾಗ ಕರೆದ್ರೆ ಇವುಗಳು ಕೂಡ ಏನಂದ್ರಿಂದ ಬೇರೊಂದು ಅಕ್ಷರ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡ್ಬೇಕಾಗತ್ತೆ. ಸ್ವತಂತ್ರವಾಗಿ ಉಚ್ಚರಿಸಕ್ ಸಾಧ್ಯ ಇಲ್ಲ. ಹೇಗೆ ವ್ಯಂಜನಗಳನ್ನು ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಿಲ್ಲವೋ ಹಾಗೆ ಯೋಗವಾಹಗಳನ್ನು ಕೂಡ ಬೇರೊಂದು ಅಕ್ಷರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಬೇಕಾಗತ್ತೆ. ಇವುಗೂ ಕೂಡ ಏನಾಗತ್ತೆ ಅಂದ್ರೆ ಒಂದು ಅಕ್ಷರದಿಂದ ಮತ್ತೊಂದು ಅಕ್ಷರಕ್ಕೆ ಜೋಡಣೆ ಮಾಡ್ಬೇಕಾಗತ್ತೆ. ಒಂದು ಅಕ್ಷರ ಸಹಾಯದಿಂದ ಮಾತ್ರ ಉಚ್ಚರಿಸಕ್ ನಮ್ಗ ಅವಕಾಶಗಳೈತಿ. ಇಲ್ಲಿ ಒಂದಕ್ಕೊಂದು ಕೋರಿಲೇಷನ್ ಇಲ್ಲಿತ್ತಿಲ್ಲಿ. ಯೋಗ ಎಂದರೆ ಸಂಬಂಧ, ವಾಹ ಎಂದರೆ ಹೊಂದಿದ. ಸಂಬಂಧನ ಹೊಂದಿರತಕ್ಕಂಥ ಅಕ್ಷರಗಳೇನಂತಂದ್ರೆ ನಾವು ಯೋಗವಾಹಕಗಳಂತ ಕರಿತೀವಿ. ಇವುಗಳನ್ನ ಪ್ರತ್ಯೇಕವಾಗಿ ಉಚ್ಚರಿಸಕ್ ಸಾಧ್ಯ ಇಲ್ಲ. ಹೌದಾ? ಹಾಗೆ ನೋಡೋದಾದ್ರೆ ಒಟ್ಟು ಸ್ವರಗಳ ಸಂಖ್ಯೆಯನ್ನು ನೋಡೋದಾದ್ರೆ ನಾವಿಲ್ಲಿ 14 ಸ್ವರಗಳನ್ನು ಕಾಣ್ತೀವಿ. ಎಷ್ಟು? 14 ಸ್ವರಗಳನ್ನು ಕಾಣ್ತೀವಿ. ಇನ್ನು ಕಾಣಬಹುದು ನೀವು ಇಲ್ಲಿ ಅಲ್ಪ ಪ್ರಾಣ ಸ್ವರಗಳು, ಹ್ರಸ್ವ ಸ್ವರ, ದೀರ್ಘ ಸ್ವರ, ಪ್ಲುತ ಸ್ವರ, ಹಿಂಗ ಮತ್ತೆ ಇದ್ರೊಳಗ 3 ಭಾಗವಾಗಿ ವಿಂಗಡಣೆ ಮಾಡ್ತೀವಿ ನಾವಿಲ್ಲಿ. ಇನ್ನು ವ್ಯಂಜನಗಳ ಸಂಖ್ಯೆ ಎಷ್ಟು? ಒಟ್ಟು 25 ವ್ಯಂಜನಗಳನ್ನ ನಾವಿಲ್ಲಿ ಕಾಣ್ತಾ ಇರ್ತೀವಿ. ಇವುಗಳನ್ನ ಪ್ರಮುಖವಾಗಿ 5 ವರ್ಗಗಳಾಗಿ ವಿಂಗಡಣೆ ಮಾಡ್ತೀವಿ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಪ್ರಶ್ನೆಗಳನ್ನು ಕೇಳಬಹುದು. ಚ ವರ್ಗದ ಅಕ್ಷರಗಳನ್ನು ಬರೆಯಿರಿ, ಚ ವರ್ಗದ ವ್ಯಂಜನಗಳನ್ನು ಬರೆಯಿರಿ. ಹೌದಾ? ನೀವು ಕಾಣಬಹುದು ಇಲ್ಲಿ ಚ ವರ್ಗದ ಅಕ್ಷರಗಳನ್ನ ಅಥವಾ ವ್ಯಂಜನಗಳನ್ನ ಇಲ್ಲಿ ನೀವು ಕಾಣಬಹುದು. ಎಷ್ಟು? 5. ಟೋಟಲ್ ಆಗಿ ನಾವು 25 ಈ 25 ವರ್ಗೀಯ ವ್ಯಂಜನಗಳನ್ನ ಕಾಣ್ತೀವಿ ಇಲ್ಲಿ ನಾವು. ಇವುಗಳನ್ನ ವರ್ಗೀಯ ವ್ಯಂಜನಗಳಂತ ಕರಿತೀವಿ. ಇನ್ನು 9 ಅವರ್ಗೀಯ ವ್ಯಂಜನಗಳನ್ನ ನಾವು ಇಲ್ಲಿ ಕಾಣ್ತಾ ಇರ್ತೀವಿ. ಇವು ಯಾವುದೇ ಒಂದು ವರ್ಗಕ್ಕೆ ಸೇರಿರುವುದಿಲ್ಲ. ಹಾಗಾಗಿ ಇವುಗಳನ್ನ ಏನಂತ ಕರಿತೀವಿ ನಾವು? ಅವರ್ಗೀಯ ವ್ಯಂಜನಗಳಂತ ಕರಿತೀವಿ. ಯರ, ಲವ, ಶ, ಸ, ಹ. ಹೀಗೆ 9 ಅಕ್ಷರ ವ್ಯಂಜನಗಳನ್ನು ನಾವು ಅವರ್ಗೀಯ ವ್ಯಂಜನಗಳನ್ನು ಕರಿತೀವಿ. ಒಟ್ಟಾಗಿ ನಾವು ಕನ್ನಡ ಭಾಷೆಯಲ್ಲಿ 50 ಅಕ್ಷರಗಳನ್ನು ನೋಡೋದಾದ್ರೆ ಈ 50 ಅಕ್ಷರಗಳನ್ನು ನಾವು ಕೂಡ ಏನಂದ್ರ 14 ಸ್ವರಗಳೆಂದು, 14 ಸ್ವರಗಳೆಂದು, 34 ಅಕ್ಷರಗಳನ್ನ ವ್ಯಂಜನಗಳೆಂದು, 2 ಅಕ್ಷರಗಳನ್ನ ಯೋಗವಾಹಗಳಂತ ವಿಂಗಡಣೆ ಮಾಡ್ತೀವಿ. ಸೊ ಹೀಗೆ 50 ಅಕ್ಷರಗಳ ಒಂದು ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ವಿಚಾರಗಳನ್ನು ಕಂಡು ಇವುಗಳನ್ನ ನಾವೇನಂತಂದ್ರ ಕನ್ನಡ ವರ್ಣಮಾಲೆಗಳು ಅಂತ ಕರಿತೀವಿ. ಹೌದಾ? ಇಷ್ಟು ಪ್ರಮುಖವಾದ ನಾವೇನು ವಿಚಾರಗಳನ್ನು ಕೂಡ ನಾವಿಲ್ಲಿ ಕಾಣ್ತಾ ಇರ್ತೀವಿ. ಪ್ರಮುಖವಾದ ಭಾಷೆ ಒಂದು ಕಲಿಬೇಕಾದ್ರೂ ಕೂಡ ನಿಮ್ಗೆ ಒಂದು ಅಕ್ಷರ ಜ್ಞಾನ ಇರಬೇಕು. ಆ ಅಕ್ಷರ ಇದ್ದಾಗ ಮಾತ್ರ ನೀವು ಏನಂದ್ರೆ ನಿಮ್ಮ ಭಾಷೆಯನ್ನ, ಈ ಕನ್ನಡ ಭಾಷೆಯನ್ನ ಬಲಪಡಿಸ್ಕೊಳ್ಬಹುದು. ಇನ್ನು ಸ್ವರಗಳ ವಿಚಾರಗಳನ್ನು ನೋಡೋದಾದ್ರೆ ಇದರಲ್ಲಿ ಮತ್ತೆ 3 ಭಾಗಗಳನ್ನು ವಿಂಗಡಣೆ ಮಾಡ್ತೀವಿ ನಾವು ಸ್ವರಗಳ ವಿಚಾರಗಳಲ್ಲಿ. ಒಟ್ಟು 14 ಸ್ವರಗಳಲ್ಲಿ ನಾವು ನೋಡೋದಾದ್ರೆ ಇದರಲ್ಲಿ ಅ, ಇ, ಉ, ರು, ಎ, ಓ ಈ 6 ಸ್ವರಗಳನ್ನು ನಾವು ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸ್ತೀವಿ. ಸೊ ಹೀಗೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಹ್ರಸ್ವಸ್ವರಗಳೆಂದು ಕರೆಯುತ್ತೇವೆ. ಪ್ರಶ್ನೆಗಳನ್ನು ಹಿಂಗೂ ಕೇಳಬಹುದನು. ಈ ಅಕ್ಷರಗಳನ್ನು ಕೊಡಬಹುದನು. ಈ ಅಕ್ಷರಗಳನ್ನು ಕೊಟ್ಟು ಏನು ಅ, ಇ, ಉ, ರು, ಎ, ಓ ಈ 6 ಅಕ್ಷರಗಳನ್ನು 6 ಸ್ವರಗಳನ್ನು ಕೊಟ್ಟು ಇವುಗಳು ಏನೆನ್ನುತ್ತಾರೆ ಅಂತ ಕೇಳಬಹುದು. ಹ್ರಸ್ವಸ್ವರಗಳಂತ ಕರಿತೀವಿ. ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳನ್ನ ನಾವು ವಿಶ್ವಸ್ವರಗಳಂತ ಕರಿತೀವಿ. ಹಾಗೆ 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನ ದೀರ್ಘ ಸ್ವರಗಳು ಅಂತ ಕರಿತೀವಿ. ನೋಡಬಹುದು 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಆ
ಈ, ಉ, ರು, ಎ, ಐ, ಓ, ಔ, ಈ 8 ಅಕ್ಷರಗಳನ್ನ, ಈ 8 ಸ್ವರಗಳನ್ನ ನಾವು ದೀರ್ಘ ಸ್ವರಗಳೆಂದು ಕರೆಯುತ್ತೇವೆ. ನೋಡಿ, ಸ್ವರಗಳ ವಿಚಾರದಲ್ಲಿ ನಾವು ವಿಂಗಡಣೆ ಮಾಡಬೇಕಾದ್ರೆ ಸ್ವರಗಳನ್ನು ವಿಂಗಡಣೆ ಮಾಡಬೇಕಾಗತ್ತ. ವಿಂಗಡಣೆ ಮಾಡ್ಬೇಕಾದ್ರೆ ನಾವು ಮೊದಲಿಗೆ ಏನ್ ನೋಡ್ತೀವಿ ಅಂದ್ರೆ ಹ್ರಸ್ವ ಸ್ವರಗಳನ್ನ ಕಾಣ್ತೀವಿ. ಹ್ರಸ್ವ ಸ್ವರಗಳು ಎಷ್ಟು? 6. ಇವುಗಳನ್ನ ನಾವು ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಬೇಕು. ಇನ್ನೊಂದೇನಂದ್ರೆ ದೀರ್ಘ ಸ್ವರ್ಗ ಅಲ್ಲ, ದೀರ್ಘ ಸ್ವರಗಳು. ಈ ದೀರ್ಘ ಸ್ವರಗಳನ್ನ ನಾವು ಎಷ್ಟು ಕಾಣ್ತೀವಿ? 8 ಕಾಣ್ತೀವಿ. ಇವುಗಳನ್ನ 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸ್ತೀವಿ. ಇನ್ನೊಂದೇನಂದ್ರೆ ಪ್ರಮುಖವಾಗಿ ಪ್ಲುತ ಸ್ವರ ಅಂತ ಬರುತ್ತೆ ಇನ್ನೊಂದು. ಈ ಪ್ಲುತ ಸ್ವರವನ್ನ 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸ್ತೀವಿ. ಸೊ ಇಷ್ಟು ಪ್ರಮುಖವಾದ ವಿಚಾರಗಳನ್ನ ನಾವಿಲ್ಲಿ ಕಾಣ್ತಾ ಇರ್ತೀವಿ. ಹೌದಾ? ಹಾಗಾಗಿ ನಾವು ನೋಡೋದಾದ್ರೆ ಇನ್ನು ಇಲ್ಲಿ 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೆಲ್ಲ ಏನಂತ ಅಂದ್ರೆ ಪ್ಲುತ ಸ್ವರಗಳೆಂದು ಕರಿತೀವಿ. ಹೌದಾ? ಅಕ್ಕ ಇಲ್ಲಿ ನೋಡು, ಈ ಅಕ್ಕ ಎಂಬುದೇನಂದ್ರೆ ಪ್ಲುತ ಸ್ವರ ಆಗತ್ತೆ ಇಲ್ಲಿ. ನೋಡಿ, ಅಕ್ಕ, ಕ, ಇದನ್ನ ಕ ಅನ್ನ ಎಳೆದು ಹೇಳ್ತೀವಿ ನಾವು, ಎಳೆದು ಹೇಳ್ತೀವಿ. ಹಾಗಾಗಿ ಇಲ್ಲಿ ಪ್ರಶ್ನೆಗಳು ಹಿಂಗೂ ಕೇಳಬಹುದು. ಗುರುಗಳೇ ತಮಗೆ ನಮಸ್ಕಾರ ಎಂಬ ವಾಕ್ಯದಲ್ಲಿ ಪ್ಲುತ ಸ್ವರವನ್ನು ಗುರುತಿಸಿ. ಗುರುಗಳೇ ತಮಗೆ ನಮಸ್ಕಾರ ಎಂಬ ವಾಕ್ಯದಲ್ಲಿ ಪ್ಲುತ ಸ್ವರಗಳನ್ನು ಗುರುತಿಸಿ ಅಂತ ಕೇಳ್ತಾನೆ ನಾನು. ಗುರುಗಳೇ ಎಂಬ ಪದ ಏನಾಗುತ್ತೆ ಅಂದ್ರೆ ಇದು ಪ್ಲುತ ಸ್ವರ ಎನಿಸ್ತದೆ ಇದು. ಹೌದಾ? ಇಷ್ಟು ಪ್ರಮುಖವಾದ ವಿಚಾರಗಳನ್ನ ನಾವು ಸ್ವರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಲ್ಲಿ ಏನಂದ್ರೆ ಪ್ರಮುಖವಾಗಿ ನಾವು ಇನ್ನೊಂದು ನೋಡೋದಾದ್ರೆ ಯಾವುದು ಇದಕ್ಕೆ ಸಂಬಂಧಪಟ್ಟಂಗೆ, ಏನು ವ್ಯಂಜನಗಳಿಗೆ ಸಂಬಂಧಪಟ್ಟಂತೆ ಈ ವ್ಯಂಜನಗಳಲ್ಲಿ 34 ಅಕ್ಷರಗಳನ್ನು ನಾವು ಕಾಣ್ತಾ ಇರ್ತೀವಿ. ಇಲ್ಲಿ ಎಷ್ಟು? 34 ಅಕ್ಷರಗಳನ್ನು ಕಾಣ್ತಾ ಇರ್ತೀವಿ. ಇದರಲ್ಲಿ 25 ವ್ಯಂಜನಗಳನ್ನು ನಾವು ಪ್ರಮುಖವಾಗಿ ಆಲ್ರೆಡಿ 5 ವರ್ಗಗಳಾಗಿ ವಿಂಗಡಣೆ ಮಾಡ್ತಕ್ಕಂಥ ವಿಚಾರ ನೋಡಿದ್ದೀವಿ. ಈ ವರ್ಗೀಯ ವ್ಯಂಜನಗಳನ್ನು ಮತ್ತೆ ನಾವು ಏನ್ ಮಾಡ್ತೀವಿ ಅಂದ್ರೆ ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ 3 ರೀತಿಯ ಅಕ್ಷರಗಳಾಗಿ ವಿಂಗಡಣೆ ಮಾಡ್ತೀವಿ. ಹೌದಾ? ಅದರಲ್ಲಿ ನೋಡೋದಾದ್ರೆ ನಾವು ಟ ವರ್ಗ, ಚ ವರ್ಗ, ಸಾರಿ ತ, ಚ, ಟ, ತ ವರ್ಗ, ಪ ವರ್ಗ. ಅಲ್ಪ ಪ್ರಾಣಗಳಲ್ಲಿ ಎಷ್ಟು? 10 ಅಕ್ಷರಗಳನ್ನು ಕಾಣ್ತೀವಿ. ಮಹಾಪ್ರಾಣಗಳಲ್ಲಿ ಕೂಡ 10 ಅಕ್ಷರಗಳಿರ್ತವೆ. ಮತ್ತೆ ಅನುನಾಸಿಕಗಳಲ್ಲಿ ಕೂಡ 5 ಅಕ್ಷರಗಳನ್ನು ಕಾಣ್ತವೆ. ಪ್ರಶ್ನೆಗಳನ್ನ ಹಿಂಗ್ ಕೇಳ್ಬೋದು, ಮಹಾಪ್ರಾಣಗಳ ಸಂಖ್ಯೆ ಎಷ್ಟು? ಅಲ್ಪ ಪ್ರಾಣ ಮತ್ತು ಅನುನಾಸಿಕಗಳ ಸ್ವರಗಳ ಸಂಖ್ಯೆ ಎಷ್ಟು? ವ್ಯಂಜನಗಳ ಸಂಖ್ಯೆ ಎಷ್ಟು? ಹಿಂಗೂ ಕೇಳ್ಬೋದಲ್ಲ ಅವನು. ಎಲ್ಲ ಮಿಕ್ಸ್ ಮಾಡಿ ಕೇಳ್ಬೋದಲ್ಲ. ಮಹಾಪ್ರಾಣ ಮತ್ತು ಅನುನಾಸಿಕಗಳನ್ನು ಒಟ್ಟುಗೂಡಿಸಿದಾಗ ಕಂಡು ಬರುವ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಬಹುದು. ಹಾಗೆ ಎಷ್ಟು ನಾವು ವಿಚಾರಗಳನ್ನ ತಿಳ್ಕೊಬೇಕಂದ್ರೆ ನಮ್ಗೆ ಮಾತಾಡ್ಬೇಕಾರೆ ಇದನ್ ಮಾಡ್ಬೇಕಾರೆ ಚಿಕ್ಕ ಅನಿಸ್ತಿರ್ತೈತೆ ಅದು. ಬಟ್ ಅಲ್ಲಿ ನಾವು ಆಳಕ್ಕಿಳಿದು ಬರೆಯೋ ಕೂತಾಗ ಏನಾಗತ್ತೆ ಅಂದ್ರ ನಮಗೆ ಕಡ್ಡಿದ್ದು ಗುಡ್ ಆಗತ್ತೆ ಅಂತಾರೆ ನಮ್ ಕಡೆ. ಆ ತರ ಆಗಸಕ ಸಾಧ್ಯತೆಗಳು ಜಾಸ್ತಿ ಇರ್ತಾವ. ಸೊ ಈ ಕುರಿತಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗಿ ಚೊಕ್ಕದಾಗಿರ್ತಕ್ಕಂಥ ಒಂದು ಪ್ರಯತ್ನ ಕೂಡ ನೀವು ಮಾಡ್ಬೇಕಾಗತ್ತೆ. ಇವುಗಳನ್ನು ಕೂಡ ಮತ್ತು ಆಳಕ್ಕಿಳಿದ ಪ್ರಶ್ನೆಗಳು ಕೇಳಬಹುದು ಅವನು. ಪ್ರತಿಯೊಂದು ವರ್ಗದ 1ನೇ ಮತ್ತು 3ನೇ ವ್ಯಂಜನಗಳನ್ನು ನಾವು ಅಲ್ಪ ಪ್ರಾಣಗಳೆಂದು ಕರೆಯುತ್ತೇವೆ. ಪ್ರಶ್ನೆ ಕೇಳಬಹುದು. ಪ್ರತಿಯೊಂದು ವರ್ಗದ 1ನೇ ಮತ್ತು 3ನೇ ವ್ಯಂಜನಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಬಹುದು. ಅಲ್ಪ ಪ್ರಾಣಗಳು. ಅಲ್ಪ ಪ್ರಾಣಗಳಲ್ಲಿ ವರ್ಗಗಳ ಸಂಖ್ಯೆಯಲ್ಲಿ ವ್ಯಂಜನಗಳು ಎಷ್ಟೇ ಸ್ಥಾನಗಳನ್ನು ಪಡೆದಿದೆ ಅಂತ ಕೇಳಬಹುದು. ಇನ್ನು ಮಹಾಪ್ರಾಣಗಳಲ್ಲಿ ನೋಡೋದಾದ್ರೆ ನಾವು ಪ್ರತಿಯೊಂದು ವರ್ಗದ 2ನೇ ಮತ್ತು 4ನೇ ವ್ಯಂಜನಗಳು ಮಹಾಪ್ರಾಣಗಳಾಗಿರ್ತವೆ ಅಂತ ಹೇಳ್ತಾರೆ. ಪ್ರಶ್ನೆಯನ್ನು ಕೇಳಬಹುದು. ಪ್ರತಿಯೊಂದು ವರ್ಗದ 2ನೇ ಮತ್ತು 4ನೇ ವ್ಯಂಜನಗಳು ಯಾವ ಸ್ಥಾನದಲ್ಲಿವೆ ಅಂತ ಕೇಳಬಹುದು. ಏನೆಂದು ಕರೆಯುತ್ತಾರೆ ಅಂತ ಕೇಳಬಹುದು. ಮಹಾಪ್ರಾಣಗಳೆಂದು ಕರೆಯುತ್ತೇವೆ. ಹಾಗೆ ಪ್ರತಿಯೊಂದು ವರ್ಗದ ಐದನೇ ವ್ಯಂಜನವು ಅನುನಾಸಿಕವೆನಿಸಿಕೊಳ್ಳುತ್ತದೆ. ಈ ಅನುನಾಸಿಕವನ್ನ ಮೂಗಿನ ಸಹಾಯದಿಂದ ನಾವು ಏನ್ ಮಾಡ್ತೀವಿ ಅಂದ್ರ ಉಚ್ಚಾರ ಮಾಡ್ತೀವಿ. ಮೂಗಿನ ಸಹಾಯದಿಂದ ಉಚ್ಚಾರ ಮಾಡತಕ್ಕಂತ ಒಂದು ವಿಚಾರಗಳನ್ನು ಕಾಣ್ತಾ ಇರ್ತೀವಿ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರಗಳು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟು. ಹೌದಾ? ಇಷ್ಟು ಪ್ರಮುಖವಾದ ವಿಚಾರಗಳನ್ನು ನಾವಿಲ್ಲಿ ವ್ಯಂಜನಗಳು ಕಂಡಿವಿ. ಇನ್ನು ಈ ವ್ಯಂಜನಗಳಲ್ಲಿ ಪ್ರಮುಖವಾಗಿ 9 ಅಕ್ಷರಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರ 9 ಅಕ್ಷರಗಳನ್ನ ನಾವು ಅವರ್ಗೀಯ ವ್ಯಂಜನಗಳನ್ನಾಗಿ ನೋಡ್ತಾ ಇರ್ತೀವಿ. ಯ, ರ, ಲ, ವ, ಶ, ಸ, ಅ, ಳ. ಒಟ್ಟು 9 ಅಕ್ಷರಗಳನ್ನ ನಾವು ಅವರ್ಗೀಯ ವ್ಯಂಜನಗಳೆಂದು ಕರಿತೀವಿ. ಯಾಕಂದ್ರೆ ಇಲ್ಲಿ ವರ್ಗ ವ್ಯವಸ್ಥೆ ಇಲ್ಲಿ ಕಂಡು ಬರುವುದಿಲ್ಲ.
ಹಾಗಾಗಿ ಇವುಗಳನ್ನ ನಾವೇನ್ ಅಂತೀವಿ ಅಂದ್ರೆ ವ್ಯಂಜನಗಳೊಂದು ಅವರ್ಗೀಯ ವ್ಯಂಜನಗಳೆಂದು ಕರಿತೀವಿ. ಹೌದಾ? ಇವತ್ತಿನ ಒಂದು ಕ್ಲಾಸ್ನಲ್ಲಿ ಸಾಕಿಷ್ಟು ಎಷ್ಟು ಪ್ರಮುಖವಾಗಿ ನಾವು ಏನ್ ಕಂಡಿವಿ ಅಂದ್ರೆ ಇಲ್ಲಿ ಸ್ವರಗಳು ಮತ್ತು ವ್ಯಂಜನಗಳಿಗೆ ಬೇಕಿರ್ತಕ್ಕಂಥ ಪ್ರಮುಖವಾದ ಬೇಸಿಕ್ ನಾಲೆಜ್ ಇದ್ದು ಮತ್ತೆ ಯಾರು ಕೂಡ ಅನ್ಯತಾ ಭಾವಿಸಬೇಡ್ರಿ. ನೀವು ಕ್ಲಾಸ್ ನೋಡೋರು ನಿಮ್ಗೆ ಮನಸ್ಸಿಗೆ ಬಂದಂಗೆ ಕಮೆಂಟ್ ಮಾಡ್ತಿರ್ತೀರಿ. ಬಟ್ ಥಿಂಗ್ ಏನಂದ್ರೆ ಇದು ಕನ್ನಡ ಭಾಷೆ ಜ್ಞಾನ ಇಲ್ದವ್ರಿಗೆ ಮತ್ತು ಕನ್ನಡ ವರ್ಣಮಾಲೆ ಗೊತ್ತಿಲ್ದವ್ರಿಗೆ ಇದು ಕೋರ್ಸ್ ಆಕ್ಚುಲಿ. ಸೊ ನೀವೇನಾದ್ರು ಈ ಕೋರ್ಸ್ ಜಾಯ್ನ್ ಆಗೋರು ಇದ್ರೆ ಮತ್ತೆ ಟೆಸ್ಟ್ ಪ್ರಾಕ್ಟೀಸ್ ಮಾಡಬೇಕು, PDF ಬೇಕು, ಟೆಸ್ಟ್ ಬೇಕಂದ್ರೆ ನೀವು ಜಾಯ್ನ್ ಆಗ್ಬೋದು ಇಲ್ಲಿ. ಯಾಕಂದ್ರೆ 5 ಟೆಸ್ಟ್ಗಳನ್ನು ಕೊಡ್ತೀವಿ ನಾವು ಮೇನ್ ಆಗಿ. ಇದೆಲ್ಲವೂ ಕೂಡ ನೀವು PDF ರೂಪದಲ್ಲಿ ಬರ್ತೈತಿ. ಈ PDF ಏನ್ ಮಾಡಿ ನೀವು ಪ್ರಿಂಟ್ ತಗೊಂಡು ಇದನ್ನ ನೀವೇನ್ ಮಾಡ್ಬೇಕಂದ್ರ ಅವುಗಳಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ ನೀವೇನ್ ಮಾಡ್ಬೇಕಂದ್ರ ಪ್ರಾಕ್ಟೀಸ್ ಮಾಡಿ ನೀವು ನಮಗೆ PDF ಮೂಲಕ ಮಾಡಿ ಕಳಿಸ್ಬೇಕು. PDF ಮೂಲಕ ಕಳಿಸಿದ್ರೆ ಇದನ್ನ ಇವ್ಯಾಲ್ಯೂಷನ್ ಮಾಡ್ತೀವಿ ನಾವು. ಕಂಪ್ಲೀಟ್ ಇವ್ಯಾಲ್ಯೂಷನ್ ಮಾಡಿ ನಿಮ್ದು ಏನ್ ತಪ್ಪು ತಡೆಗಳಾಗಿದಾವ ಮತ್ತೆ ಇದಕ್ಕೆ ಏನ್ ಸಜೆಷನ್ ಬೇಕಲ್ಲ ಎಲ್ಲ ಕಳಿಸ್ಕೊಡ್ತೀವಿ. ಈ ಮೂಲಕ ನೀವು ಪಾಸ್ ಮಾಡ್ಕೋಬಹುದು. ಹೌದಾ? ಮತ್ತೆ ನಾಳಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಪ್ರಮುಖವಾದ ವಿಚಾರಗಳೊಂದಿಗೆ ಸುದ್ದಿಯನ್ನು ತಗೊಂಡ್ಬರ್ತೀನಿ. ಇವತ್ತು ಸ್ವಲ್ಪ ಅಫಿಷಿಯಲ್ ಆಗಿರ್ತಕ್ಕಂಥ ಮಾಹಿತಿ ಬರೋ ಸಾಧ್ಯತೆ ಐತಿ. ಅದೇನಾದ್ರೂ ಬಂದ್ರೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತೆ ನಮ್ದು ಕ್ಲೇವರಾ ಇಂಡಿಯಾ ಅಕಾಡೆಮಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಕ್ಲೇವರಾ ಇಂಡಿಯಾ ಅಕಾಡೆಮಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಅಲ್ಲಿ ನಿಮ್ಗೆ ಪ್ರಮುಖವಾದ ಕೋರ್ಸ್ಗಳು ಬರ್ತಾವ. ಮತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನೀವೇನ್ ಮಾಡ್ರಿ 8660186299. ಸೊ ಇಲ್ಲಿ ಮಾಡ್ಬೋದು. ಮತ್ತೆ ಈ ಆ್ಯಪ್ ನ ಲಿಂಕ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಸೊ ನೀವೇನ್ ಮಾಡ್ಬೋದು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಈ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಹೀಗೆ ಸಹಕಾರ ಮುಂದುವರಲಿ. ನಾನು ನಿಮ್ಗೆ ಸಹಕಾರ ಮುಂದೆ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್.